ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೇಬಲ್ನ ಕ್ರಿಯೇಟ್ ಮಾಡಿದ್ರಿ ಹೋದ ವಿಡಿಯೋದಲ್ಲಿ MySQL. ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ವ್ಯಾಲ್ಯೂನ ಇನ್ಸರ್ಟ್ ಮಾಡೋದು, ಟೇಬಲ್ಗೆ ಇನ್ಸರ್ಟ್ ಮಾಡಿರೋ ವ್ಯಾಲ್ಯೂನ ಯಾವ ಥರ ಅಪ್ಡೇಟ್ ಮಾಡೋದು ಮತ್ತು ಯಾವ ಥರ ವ್ಯಾಲ್ಯೂನ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬರೀ ಸಿಂಟ್ಯಾಕ್ಸ್ ಮತ್ತು ಥಿಯರಿ ಪಾರ್ಟ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ಡೆಮೋ ತೋರಿಸ್ತೀನಿ, ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅಂತ ಇನ್ ಕಮೆಂಟ್ ಪ್ರಾಂಪ್ಟಲ್ಲಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಏನಪ್ಪ ಅಂದರೆ ಫಸ್ಟ್ ಕಮೆಂಟ್ ನೋಡಿ. ಫಸ್ಟ್ ಕಮೆಂಟ್ ಏನಪ್ಪ ಅಂದರೆ ಇನ್ಸರ್ಟ್ ಇಂಟು ಅಂತ. ಈ ಇನ್ಸರ್ಟ್ ಇಂಟು ಅನ್ನೋ ಕಮೆಂಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಆ್ಯಡಿಂಗ್ ರೆಕಾರ್ಡ್ಸ್ ಟು ಎ ಟೇಬಲ್. ಅಂದರೆ ಟೇಬಲ್ಲಿಗೆ ನೀವು ವ್ಯಾಲ್ಯೂನ ಇನ್ಸರ್ಟ್ ಮಾಡೋಕ್ಕೆ ನೀವು ಏನು ಕಮೆಂಟ್ ಯೂಸ್ ಮಾಡ್ತೀರಾ, ಇನ್ಸರ್ಟ್ ಇಂಟು ಅನ್ನೋ ಕಮೆಂಟ್ನ ಯೂಸ್ ಮಾಡ್ತೀರಾ, ಆಯಿತಾ. ಇದರಲ್ಲಿ ಇನ್ಸರ್ಟ್ ಇಂಟು ಅನ್ನೋ ಕಮೆಂಟಲ್ಲಿ ಮತ್ತೆ ಟೈಪ್ಸ್ ಇದ್ದಾವೆ. ಯಾವ ಥರ ಯಾವ ಫಾರ್ಮ್ಯಾಟಲ್ಲಿ ಮತ್ತೆ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತೀರಾ ಅನ್ನೋದಕ್ಕೆ ಆ ಟೈಪ್ಸ್ನ ನೋಡೋಣ ಒಂದೊಂದಾಗಿ. ಫಸ್ಟ್ ಟೈಪ್ ಬಂದು ಇನ್ಸರ್ಟಿಂಗ್ ಎ ಸಿಂಗಲ್ ರೆಕಾರ್ಡ್. ಅಂದರೆ ಒಂದೇ ರೆಕಾರ್ಡ್ನ ಯಾವ ಥರ ಸ್ಟೋರ್ ಮಾಡೋದು. ಸ್ಪೆಸಿಫೈಯಿಂಗ್ ಕಾಲಮ್ ನೇಮ್ಸ್, ಅಂದರೆ ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡಿ ಯಾವ ಥರ ಸಿಂಗಲ್ ವ್ಯಾಲ್ಯೂನ ನಿಮ್ಮ ಟೇಬಲ್ಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಸಿಂಟೆನ್ಸ್ ನೋಡಿ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಅಂದರೆ ಇನ್ಸರ್ಟ್ ಇಂಟು ಅನ್ನೋ ಕಮೆಂಟ್ ಬರೆದು ನೀವು ನಿಮ್ಮ ಟೇಬಲ್ ನೇಮ್ನ ಬರೀಬೇಕು. ಯಾವ ಟೇಬಲ್ ನೀವು ಕ್ರಿಯೇಟ್ ಮಾಡಿರ್ತೀರೋ ಆ ಟೇಬಲ್ ನೇಮ್ನ ಕೊಡಿ. ನೆಕ್ಸ್ಟು ಕಾಲಮ್ ನೇಮ್, ಆ ಟೇಬಲ್ ನೇಮಲ್ಲಿ ಯಾವ್ಯಾವ ಕಾಲಮ್ ಇದೆ ಆ ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡಿ, ಆಯಿತಾ. ನೆಕ್ಸ್ಟು ವ್ಯಾಲ್ಯೂಸ್ ಅಂತ ಎಂಟರ್ ಮಾಡಿ. ನೆಕ್ಸ್ಟು ನೀವು ಅದರೊಳಗೆ ವ್ಯಾಲ್ಯೂನ ಎಂಟರ್ ಮಾಡಬೇಕು. ಅಂದರೆ ಅದರ ನೇಮು ಅಥವಾ ಏನೇನು ರೋಲ್ ನಂಬರ್ ಏನೇನು ಕೊಟ್ಟಿರ್ತೀರೋ ಅದನ್ನು ಎಂಟರ್ ಮಾಡಬೇಕು. ಅದೇ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ಇನ್ಸರ್ಟ್ ಇಂಟು ಸ್ಟೂಡೆಂಟ್ ಅಂತ ಬರೆದು ಸ್ಟೂಡೆಂಟ್ ಅನ್ನೋದು ಟೇಬಲ್ ನೇಮ್, ಆಯಿತಾ. ನೆಕ್ಸ್ಟು ಓಪನ್ ಬ್ರಾಕೆಟ್ ಮಾಡಿ ಅದರೊಳಗೆ ಕಾಲಮ್ ನೇಮ್ ಬರೆದಿದ್ದೀವಿ. ಏನು ಸ್ಟೂಡೆಂಟ್ ನಂಬರ್ ಆಗಿರ್ಬೋದು, ಸ್ಟೂಡೆಂಟ್ ನೇಮ್, ಕ್ಲಾಸ್, ಅಡ್ರೆಸ್, ಆಯಿತಾ. ನೆಕ್ಸ್ಟು ವ್ಯಾಲ್ಯೂಸ್ ಅಂತ ಬರೆದು ಇಲ್ಲಿ ಒಳಗಡೆ ಆ ಕಾಲಮಿಗೆ ಬೇಕಾಗಿರೋಂಥ ಎಲ್ಲ ವ್ಯಾಲ್ಯೂಸ್ನ ಎಂಟರ್ ಮಾಡಿದ್ವಿ. ಆಮೇಲೆ ಕ್ಲೋಸ್ ಬ್ರಾಕೆಟ್ ಆಗಿ ಸೆಮಿಕಾಲನ್ ಕೊಟ್ಟರೆ ನಿಮ್ಮ ಟೇಬಲಿಗೆ ವ್ಯಾಲ್ಯೂ ಇನ್ಸರ್ಟ್ ಆಗುತ್ತೆ, ಆಯಿತಾ. ಈಗ ನೆಕ್ಸ್ಟ್ ಟೈಪ್ ನೋಡೋಣ ಏನಂತ. ನೆಕ್ಸ್ಟ್ ಟೈಪ್ ಏನಪ್ಪ ಅನ್ನೋದಾದರೆ ಇನ್ಸರ್ಟಿಂಗ್ ಎ ಸಿಂಗಲ್ ರೆಕಾರ್ಡ್ ವಿತೌಟ್ ಸ್ಪೆಸಿಫೈಯಿಂಗ್ ಕಾಲಮ್. ಮೇಲ್ಗಡೆ ಏನು ಮಾಡಿದ್ರಿ ಅಂದರೆ ನೀವು ವ್ಯಾಲ್ಯೂನ ನೀವು ಸ್ಪೆಸಿಫೈ ಮಾಡಿದ್ರಿ. ಅಂದರೆ ಕಾಲಮ್ ನೇಮ್ನ ನೀವು ಸ್ಪೆಸಿಫೈ ಮಾಡ್ತಾಯಿದ್ರಿ. ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡಿ ಅದಾದಮೇಲೆ ನೀವು ವ್ಯಾಲ್ಯೂನ ಎಂಟರ್ ಮಾಡ್ತಿದ್ರಿ. ಬಟ್ ಈ ಟೈಪಲ್ಲಿ ನೀವು ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ವ್ಯಾಲ್ಯೂನ ಸ್ಪೆಸಿಫೈ ಮಾಡ್ಬೋದು. ಹೇಗೆ ಅಂದರೆ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಹಾಕಿ ನೆಕ್ಸ್ಟು ವ್ಯಾಲ್ಯೂಸ್ ಅಂತ ಬರೆದು ಡೈರೆಕ್ಟ್ ನೀವು ವ್ಯಾಲ್ಯೂನ ಹಾಕ್ಬೋದು ಇಲ್ಲಿ. ಅಂದರೆ ನೇಮು ಅದೆಲ್ಲ ಹಾಕ್ಬೋದು. ನೀವು ಕಾಲಮ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಸಿಂಟ್ಯಾಕ್ಸ್ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ ಅಂತ ಬರೆದು ಡೈರೆಕ್ಟ್ ವ್ಯಾಲ್ಯೂನ ಹಾಕಿದ್ದಾರೆ, ಹೌದಾ. ಇಷ್ಟು ಮಾಡಿ ಸೆಮಿಕಾಲನ್ ಕೊಟ್ಟರೆ ನಿಮ್ಮ ವ್ಯಾಲ್ಯೂ ಕೂಡ ಅಸೈನ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಟೈಪ್ ನೋಡೋಣ ಈಗ. ಇನ್ಸರ್ಟಿಂಗ್ ಎ ರೆಕಾರ್ಡ್ ಫ್ರಮ್ ಅನದರ್ ಟೇಬಲ್. ಅಂದರೆ ಇದೇನಪ್ಪ ಹೇಳುತ್ತೆ ಅಂದರೆ ಯು ಕ್ಯಾನ್ ಕಾಪಿ ಆ್ಯಂಡ್ ಇನ್ಸರ್ಟ್ ರೆಕಾರ್ಡ್ ಫ್ರಮ್ ಒನ್ ಟೇಬಲ್ ಟು ಅನದರ್ ಟೇಬಲ್. ಅಂದರೆ ನಿಮ್ಮ ಹತ್ರ ಆಲ್ರೆಡಿ 2 ಟೇಬಲ್ ಇದೆ. ಆ 2 ಟೇಬಲಲ್ಲಿ ಏನೋ ಒಂದು ಕಾಮನ್ ಇದೆ. ಅಂದರೆ ಒಂದು ಟೇಬಲಲ್ಲಿ ಯಾವುದೋ ಪರ್ಸನ್ದು ವ್ಯಾಲ್ಯೂಸ್ ಇದೆ, ಆ ಪರ್ಸನ್ ವ್ಯಾಲ್ಯೂನ ನೀವು ಈ ಟೇಬಲಿಗೆ ಹಾಕಬೇಕು. ಆವಾಗ ನೀವು ಈ ಟೇಬಲಲ್ಲಿ ಮತ್ತೆ ಎಂಟರ್ ಮಾಡೋದು ಬದಲು ನೀವು ಅಲ್ಲಿಂದ ಕಾಪಿ ಮಾಡಿ ಈ ಟೇಬಲಲ್ಲಿ ಹಾಕ್ತೀರಾ ನೀವು, ಆಯಿತಾ. ಅದಕ್ಕೆ ಸಿಂಟ್ಯಾಕ್ಸ್ ಯಾವ ಥರ ಇದೆ ಅಂತ ನೋಡೋಣ, ಆಯಿತಾ. ಇಲ್ಲಿ ನೋಡಿ, ಸಿಂಟ್ಯಾಕ್ಸು ಇನ್ಸರ್ಟ್ ಇಂಟು ಅಂತ ಬರೆದು ನೆಕ್ಸ್ಟು ಟೇಬಲ್ ನೇಮ್ ಬರೀಬೇಕು. ನೀವು ಆ ಟೇಬಲ್ ಕ್ರಿಯೇಟ್ ಮಾಡಿರ್ತೀರ ಆ ಟೇಬಲ್ ನೇಮ್ನ ಬರೆದು ನೆಕ್ಸ್ಟು, ಆಯಿತಾ. ನೆಕ್ಸ್ಟು ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟು ಸೆಲೆಕ್ಟ್ ಅಂತ ಒಂದು ಕೀವರ್ಡ್ ಬರೆದು ನೆಕ್ಸ್ಟು ಕಾಲಮ್ ಮಾಡಿ ಎಲ್ಲಿಂದ ನೀವು ಆ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಆ ಕಾಲಮ್ ನೇಮ್ನ ಬರೆದು ಫ್ರಮ್ ಯಾವ ಟೇಬಲಿಂದ ಅಂತ ಬರೆದು ಆಮೇಲೆ ಕಂಡೀಷನ್ ಹಾಕಬೇಕು. ವೇರ್ ಅಂತ ಬರೆದು ಕಂಡೀಷನ್ ಹಾಕಬೇಕು. ಏನು ಕಂಡೀಷನ್ನು ಏನು ತೊಗೊತಿದ್ದೀರಾ ಅಂತ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ, ಅವಾಗ ಗೊತ್ತಾಗುತ್ತೆ ಕ್ಲಿಯರಾಗಿ. ನೋಡಿ, ಇನ್ಸರ್ಟ್ ಇಂಟು STD ಅಂತಂದರೆ ಇನ್ನೊಂದು ಟೇಬಲ್ ಇದು. ಈ ಟೇಬಲಲ್ಲಿ ಸ್ಟೂಡೆಂಟ್ ನೇಮ್ ಮತ್ತು ಸ್ಟೂಡೆಂಟ್ ನಂಬರ್ ಇದೆ. ಇದ್ರ ವ್ಯಾಲ್ಯೂನ ನಮಗೆ ಏನೋ ಸ್ಟೂಡೆಂಟ್ ಅನ್ನೋ ಟೇಬಲಿಂದ ರಿಟ್ರೀವ್ ಮಾಡ್ಕೋಬೇಕು. ಅದಕ್ಕೆ ಏನು ಇಷ್ಟು ಬರೆದು ಸೆಲೆಕ್ಟ್ ಅಂತ ಬರೆದು ಅದಾದಮೇಲೆ ಸ್ಟೂಡೆಂಟ್ ನೇಮ್ ಸ್ಟೂಡೆಂಟ್ ನಂಬರ್ ಅಂತ ಬರೆದು ಫ್ರಮ್ ಎಲ್ಲಿಂದ ಸ್ಟೂಡೆಂಟ್ ಟೇಬಲಿಂದ ವೇರ್ ಯಾವುದನ್ನ ಪಿಕ್ ಮಾಡಬೇಕು ಅಂತ ಅಂದರೆ ಸ್ಟೂಡೆಂಟ್ ನೇಮ್ ಈಸ್ ಈಕ್ವಲ್ ಟು ರಾಮು ಅನ್ನೋ ಹೆಸರಿರೋ ರಾಮು ಇರೋ ಹೆಸರು ರೋನ ನೀವು ಕಾಪಿ ಮಾಡಿ ನೀವು ಈ ಟೇಬಲಲ್ಲಿ ಹಾಕಿ, STD ಅನ್ನೋ ಟೇಬಲಲ್ಲಿ ಹಾಕಿ ಅಂತ ಇದು ಹೇಳ್ತಿದ್ದೆ, ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ, ದಿಸ್ ಕ್ವೆರಿ ಇನ್ಸರ್ಟ್ ರೆಕಾರ್ಡ್ ಫ್ರಮ್ ದಿ ಸ್ಟೂಡೆಂಟ್ ಟೇಬಲ್
ಇಂಟು ದಿ ಎಸ್ ಟಿ ಡಿ ಟೇಬಲ್ ವೇರ್ ದಿ ಎಸ್ ನೇಮ್ ಈಸ್ ರಾಮು. ಅಂದರೆ ಯಾವುದು ಕಾಲಮು ನೇಮು ರಾಮು ಅಂತ ಇದೆ ಅದ್ರ ಡೀಟೇಲ್ಸ್ನ ತಗೊಂಡೋಗಿ ಎಸ್ ಟಿ ಡಿ ಅನ್ನೋ ಟೇಬಲಲ್ಲಿ ಹಾಕುತ್ತೆ. ಆಯಿತಾ? ನೆಕ್ಸ್ಟ್ ಕಮೆಂಟ್ ಬಂದು ಅಪ್ಡೇಟ್ ನಾವು ಯಾಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಮಾಡಿಫೈಯಿಂಗ್ ದಿ ಎಕ್ಸಿಸ್ಟಿಂಗ್ ರೆಕಾರ್ಡ್. ಅಂದರೆ ಈಗ ಆಲ್ರೆಡಿ ಇರೋ ಡೇಟಾನ ನಾವು ಅಪ್ಡೇಟ್ ಮಾಡಬೇಕು, ಅಂದರೆ ಚೇಂಜಸ್ ಮಾಡಬೇಕು ಅನ್ನೋದಕ್ಕೆ ನಾವು ಯೂಸ್ ಮಾಡೋ ಕಮೆಂಡು ಅಪ್ಡೇಟ್. ಆಯಿತಾ? ಅದರದ್ದು ಸಿಂಟ್ಯಾಕ್ಸ್ ನೋಡೋಣ. ಸಿಂಟ್ಯಾಕ್ಸ್ ನೋಡಿ, ಅಪ್ಡೇಟ್ ಅಂತ ಬರೋದು. ನೆಕ್ಸ್ಟು ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡಬೇಕು, ಯಾವ ಟೇಬಲ್ ಅಂತ. ನೆಕ್ಸ್ಟು ಸೆಟ್ ಅಂತ ಕೀವರ್ಡ್ ಯೂಸ್ ಮಾಡಿ ನೆಕ್ಸ್ಟು ನೀವು ಯಾವ ಕಾಲಮ್ನಲ್ಲಿ ಏನು ಚೇಂಜಸ್ ಮಾಡಬೇಕು ಅನ್ನೋದಿದೆಯಲ್ಲ ಅದನ್ನು ಬರಿ. ಕಾಲಮ್ ವ್ಯಾಲ್ಯೂ, ಕಾಲಮ್ ಟು ವ್ಯಾಲ್ಯೂ ವೇರ್ ಕಂಡೀಷನ್ ಹಾಕಬೇಕು. ಏನು ಕಂಡೀಷನ್ ಹಾಕಿ ಯಾವುದನ್ನು ಚೇಂಜ್ ಮಾಡಬೇಕು ಅನ್ನೋದಕ್ಕೆ ಕಂಡೀಷನ್ ಹಾಕಬೇಕು. ಅದಕ್ಕೆ ಎಕ್ಸಾಂಪಲ್ ನೋಡೋಣ. ನೋಡಿ ಎಕ್ಸಾಂಪಲ್, ಅಪ್ಡೇಟ್ ಸ್ಟೂಡೆಂಟ್. ಆಯಿತಾ? ಅಪ್ಡೇಟ್ ಅನ್ನೋದು ಕಮ್ಯಾಂಡು, ಸ್ಟೂಡೆಂಟ್ ಅನ್ನೋದು ಕೀವರ್ಡ್, ಸ್ಟೂಡೆಂಟ್ ಅನ್ನೋದು ಟೇಬಲ್. ಆಯಿತಾ? ಈ ಟೇಬಲಲ್ಲಿ ಸೆಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಿ ಎಸ್ ನೇಮ್ ಅನ್ನೋ ಕಾಲಮಲ್ಲಿ ಕುಮಾರ್ ಅಂತ ಹಾಕಿ ಅಪ್ಡೇಟ್ ಮಾಡ್ತಿದ್ದೀವಿ. ಹೌದಾ? ಎಲ್ಲಿ ಅಂತ ನೋಡೋದಾದರೆ ವೇರ್ ಅನ್ನೋದ್ರೆ ಎಲ್ಲಿ ಸ್ಟೂಡೆಂಟ್ ನಂಬರು 1 ಇದೆ, ಎಲ್ಲಿ ಸ್ಟೂಡೆಂಟ್ ನಂಬರ್ 1 ಇದೆ ಅಂದರೆ ರೋಲ್ ನಂಬರ್ 1 ಇದೆ ಅಲ್ಲಿ ಇರೋ ಹೆಸರನ್ನ ಕುಮಾರ್ ಅಂತ ಚೇಂಜ್ ಮಾಡು ಅಂತ ಹೇಳ್ತಿದ್ದೀವಿ. ಆಯಿತಾ? ಇಲ್ಲಿ ನೋಡಿ, ದಿಸ್ ಅಪ್ಡೇಟ್ ದ ಎಸ್ ನೇಮ್ ಫೀಲ್ಡ್ ಟು ಕುಮಾರ್ ಫಾರ್ ದಿ ಸ್ಟೂಡೆಂಟ್ ಹೂಸ್ ನಂಬರ್ ಈಸ್ 1. ಅಂದರೆ ಯಾವ ಸ್ಟೂಡೆಂಟ್ ನಮ್ಮದು ರೋಲ್ ನಂಬರು 1 ಇದೆಯೋ ಅಲ್ಲಿ ಆ ಫೀಲ್ಡಲ್ಲಿ ಹಳೆ ಹೆಸರು ತೆಗೆದು ಹೊಸ ಹೆಸರು ಕುಮಾರ್ ಅಂತ ಆ್ಯಡ್ ಮಾಡ್ತಿದೆ. ಆಯಿತಾ? ಇದಕ್ಕೆ ಒಂದು ಕಂಡೀಷನ್ ಇದೆ ನೋಡಿ, ವಿತೌಟ್ ಎ ವೇರ್ ಕ್ಲಾಸ್ ಆಲ್ ರೆಕಾರ್ಡ್ ವಿಲ್ ಬಿ ಅಪ್ಡೇಟೆಡ್. ಅಂದರೆ ವೇರ್ ಯೂಸ್ ಮಾಡ್ದಂಗೆ ನೀವು ಏನಾದರೂ ಅಪ್ಡೇಟ್ ಕೊಟ್ಟರೆ ಎಲ್ಲ ರೆಕಾರ್ಡ್ ಕೂಡ ಚೇಂಜಸ್ ಆಗುತ್ತೆ. ಅದಕ್ಕೆ ಬಿ ಕೇರ್ಫುಲ್ ಆಗಿರಿ. ಇದಕ್ಕೆ ಚೇಂಜಸ್ ಮಾಡೋಕ್ಕಿಂತ ಮುಂಚೆ ನೀವು ವೇರ್ ಕಂಡೀಷನ್ನ ಯೂಸ್ ಮಾಡಿ. ಆಯಿತಾ? ನೆಕ್ಸ್ಟ್ ಬಂದು ಡಿಲೀಟ್ ಕಮೆಂಟ್. ಆಯಿತಾ? ಡಿಲೀಟ್ ಕಮೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಆಲ್ರೆಡಿ ಡಿಲೀಟ್ ಅಂತಲೇ ಗೊತ್ತಾಗಿರುತ್ತೆ. ಏನಪ್ಪ ಅಂದರೆ ರಿಮೂವಿಂಗ್ ರೆಕಾರ್ಡ್ಸ್ ಫ್ರಮ್ ದಿ ಟೇಬಲಲ್ಲಿರೋ ರೆಕಾರ್ಡ್ಸ್ನ ರಿಮೂವ್ ಮಾಡೋಕ್ಕೆ ನಾವು ಯೂಸ್ ಮಾಡೋ ಕಮೆಂಡು ಡಿಲೀಟ್. ಆಯಿತಾ? ಈ ಡಿಲೀಟಲ್ಲಿ ಮತ್ತೆ ಟೈಪ್ಸ್ ಇದೆ. ಏನಂದರೆ ಡಿಲೀಟಿಂಗ್ ಆಲ್ ರೆಕಾರ್ಡ್ಸ್, ಅಂದರೆ ಒಂದೇ ಸೆಲ್ಗೆ ಎಲ್ಲ ರೆಕಾರ್ಡ್ನು ಡಿಲೀಟ್ ಮಾಡೋದು ಇದರಿಂದ ಟೇಬಲಿಂದ. ಕೀಪಿಂಗ್ ಟೇಬಲ್ ಸ್ಟ್ರಕ್ಚರ್ ಅಂದರೆ ಒಳಗಿರೋ ಡೇಟಾನೆಲ್ಲ ಡಿಲೀಟ್ ಮಾಡೋದು, ಬಟ್ ಟೇಬಲ್ ಸ್ಟ್ರಕ್ಚರ್ನ ಹಾಗೇ ಇರುತ್ತೆ, ಅದೇನು ಚೇಂಜಸ್ ಆಗಲ್ಲ. ಅದಕ್ಕೆ ಸಿಂಟ್ಯಾಕ್ಸ್ ಬಂದು ಡಿಲೀಟ್ ಅಂತ ಬರೆದು ಫ್ರಮ್ ಎಲ್ಲಿಂದ ಅಂತ ಬರೆದು ಟೇಬಲ್ ನೇಮ್ ಬರೀಬೇಕು. ಆಯಿತಾ? ಡಿಲೀಟ್ ಫ್ರಮ್ ನೀವು ಟೇಬಲ್ ನೇಮ್ ಹಾಕಿದರೆ ಟೇಬಲ್ ಒಳಗಿರೋದೆಲ್ಲ ವ್ಯಾಲ್ಯೂಸು ಡಿಲೀಟ್ ಆಗುತ್ತೆ. ಆಯಿತಾ? ನೆಕ್ಸ್ಟು ಅದೇ ಥರ ಇನ್ನೊಂದು ಟೈಪ್ ಏನಪ್ಪ ಅಂದರೆ ಡಿಲೀಟಿಂಗ್ ಎ ಸ್ಪೆಸಿಫಿಕ್ ರೆಕಾರ್ಡ್. ಅಂದರೆ ನಿಮಗೆ ಯಾವುದೋ ಒಂದು ಕಾಲಮ್ ಅಥವಾ ಒಂದು ರೋ ಬೇಡ ಅನ್ನೋದಾದರೆ ಯಾವ ಥರ ಡಿಲೀಟ್ ಮಾಡೋದು ಅಂತ ಇಲ್ಲಿ ಈ ಡಿಲೀಟಿಂಗ್ ಎ ಸ್ಪೆಸಿಫಿಕ್ ರೆಕಾರ್ಡ್ ಅನ್ನೋದು ಹೇಳುತ್ತೆ. ಯೂಸಿಂಗ್ ವೇರ್ ಕ್ಲಾಸ್ ಅಂದರೆ ವೇರ್ ಅನ್ನೋದು ಯೂಸ್ ಮಾಡಿಕೊಂಡು ನಾವಿಲ್ಲಿ ಡಿಲೀಟ್ ಮಾಡ್ತೀವಿ. ಆಯಿತಾ? ಈಗ ಸಿಂಟ್ಯಾಕ್ಸ್ ನೋಡೋಣ ಅದ್ರದ್ದು. ಏನಪ್ಪ ಅಂದರೆ ಸಿಂಟ್ಯಾಕ್ಸು ಡಿಲೀಟ್ ಅಂತ ಬರೆದು ಫ್ರಮ್ ಅಂತ ಬರೆದು ಟೇಬಲ್ ನೇಮ್ ಹಾಕಿ ಅದಾದಮೇಲೆ ವೇರ್ ಅಂತ ಬರೆದು ಕಂಡೀಷನ್ ಬರ್ತೀವಿ. ಕಂಡೀಷನ್ ಬರೆದು ಆ ಕಂಡೀಷನ್ ಮ್ಯಾಚ್ ಆದ್ಬಿಟ್ಲೆ ಅದು ಡಿಲೀಟ್ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ನೋಡಿ, ಡಿಲೀಟ್ ಫ್ರಮ್ ಸ್ಟೂಡೆಂಟ್ ಅನ್ನೋ ಟೇಬಲಿಂದ ವೇರ್ ಸ್ಟೂಡೆಂಟ್ ನಂಬರ್ ಈಸ್ ಈಕ್ವಲ್ ಟು 2. ಅಂದರೆ ಎಲ್ಲಿ ಸ್ಟೂಡೆಂಟ್ ನಂಬರ್ 2 ಇರುತ್ತೆ ಆ ರೋನ ನೀನು ಡಿಲೀಟ್ ಮಾಡು ಅಂತ ನಾವು ಹೇಳ್ತಿದ್ದೀವಿ ಇಲ್ಲಿ. ಆಯಿತಾ? ಆ ರೆಕಾರ್ಡ್ನ ಇಲ್ಲಿಂದ ಡಿಲೀಟ್ ಮಾಡಬೇಕು ನಾವು. ಎಲ್ಲಿ ಸ್ಟೂಡೆಂಟ್ ನಂಬರ್ 2 ಅನ್ನೋದು ಮ್ಯಾಚ್ ಆಗುತ್ತೆ ಅಲ್ಲಿ ಅದು ಡಿಲೀಟ್ ಮಾಡುತ್ತೆ. ಆಯಿತಾ? ನೆಕ್ಸ್ಟು ಟ್ರಂಕೇಟ್ ಅಂತ ಇದೆ. ಟ್ರಂಕೇಟ್ ಅಂದರೆ ಏನಪ್ಪ ಅನ್ನೋದಾದರೆ ನೋಡಿ, ರಿಮೂವಿಂಗ್ ಆಲ್ ಡೇಟಾ ಪರ್ಮನೆಂಟ್ಲಿ. ಇದು ಕೂಡ ಡಿಲೀಟ್ ಥರನೇ ಕೆಲಸ ಮಾಡುತ್ತೆ. ನೋಡಿ, ದ ಟ್ರಂಕೇಟ್ ಕಮೆಂಟ್ಸ್ ರಿಮೂವ್ ಆಲ್ ರೆಕಾರ್ಡ್ಸ್ ಪರ್ಮನೆಂಟ್ಲಿ ಬಟ್ ಕೀಪ್ಸ್ ದಿ ಟೇಬಲ್ ಸ್ಟ್ರಕ್ಚರ್. ಅಂದರೆ ಇದು ಕೂಡ ಡಿಲೀಟ್ ಥರನೇ ಟೇಬಲಲ್ಲಿರೋ ಎಲ್ಲ ರೆಕಾರ್ಡ್ಸ್ನ ಕೂಡ ಡಿಲೀಟ್ ಮಾಡುತ್ತೆ, ಅದು ಪರ್ಮನೆಂಟ್ಲಿ. ನೋಡಿ ಇಲ್ಲಿ ಪರ್ಮನೆಂಟ್ಲಿ. ಆಯಿತಾ? ಬಟ್ ಏನು ಮಾಡುತ್ತೆ, ಟೇಬಲ್ ಸ್ಟ್ರಕ್ಚರ್ನ ಯಾವುದೇ ತೀರಿ ಚೇಂಜಸ್ ಮಾಡಲ್ಲ. ಆಯಿತಾ? ಅದು ಸಿಂಟ್ಯಾಕ್ಸ್ ನೋಡೋಣ. ಟ್ರಂಕೇಟ್ ಟೇಬಲ್ ನೇಮ್. ಟ್ರಂಕೇಟ್ ಅಂತ ಹಾಕಿ ಟೇಬಲ್ ಅಂತ ಟೈಪ್ ಮಾಡಿ ನೆಕ್ಸ್ಟು ಟೇಬಲ್ ನೇಮ್, ಯಾವ ಟೇಬಲ್ ನೇಮ್ ಅಂತ ಹಾಕಬೇಕು. ಆಯಿತಾ? ಈಗ ನಿಮಗೆ ಅನ್ನಿಸ್ತಿರ್ಬೋದು ಟ್ರಂಕೇಟಿಗೂ ಮತ್ತು ಡಿಲೀಟಿಗೂ ಏನು ವ್ಯತ್ಯಾಸ ಅಂತ. ಅದನ್ನು ನೋಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಡಿಲೀಟ್ ಆ್ಯಂಡ್ ಟ್ರಂಕೇಟ್. ಆಯಿತಾ? ಡಿಲೀಟ್ ಏನಪ್ಪ ಅಂದರೆ ನೀವು ಸ್ಪೆಸಿಫೈ ಮಾಡಿ ಒಂದೊಂದೇ ರೋ ಕೂಡ ಡಿಲೀಟ್ ಮಾಡ್ಬೋದು ಅಥವಾ ಇಷ್ಟನ್ನು ಒಂದೇ ಸಲಿಗೆ ಡಿಲೀಟ್ ಮಾಡ್ಬೋದು. ಬಟ್ ಟ್ರಂಕೇಟಲ್ಲಿ ಹಂಗಲ್ಲ, ಒಂದೇ ಸಲಿಗೆ ಎಲ್ಲನೂ ಡಿಲೀಟ್ ಮಾಡ್ತೀವಿ ನೀವು ಟ್ರಂಕೇಟ್ ಅಂತ ಯೂಸ್ ಮಾಡಿದರೆ. ಆಯಿತಾ? ನೀವು ಇದರಲ್ಲಿ ವೇರ್ ಕ್ಲಾಸನ್ನು ಯೂಸ್ ಮಾಡ್ಬೋದು, ಬಟ್ ಇದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಆಯಿತಾ? ನೀವು ಡಿಲೀಟ್ ಯೂಸ್ ಮಾಡಿದರೆ ಅದು ಪಾಸಿಬಲ್ ಇರುತ್ತೆ, ಏನಾದರೂ ರಿಟ್ರೀವ್ ಮಾಡೋಕ್ಕೆ ರೋಲ್ ಬ್ಯಾಕ್ ಮಾಡಿ ನೀವು ಮತ್ತೆ ಡಿಲೀಟ್ ಮಾಡಿದ್ನ ರಿಟ್ರೀವ್ ಮಾಡೋಕ್ಕೆ ನಿಮಗೆ ಪಾಸಿಬಲ್ ಚಾನ್ಸಸ್ ಇರುತ್ತೆ. ಬಟ್ ಟ್ರಂಕೇಟ್ ಯೂಸ್ ಮಾಡಿದರೆ ನಿಮಗೆ ಯಾವುದೇ ಥರ ಚಾನ್ಸ್ ಇರಲ್ಲ. ಇದು ಡೇಟಾನ ಪರ್ಮನೆಂಟ್ಲಿ ಡಿಲೀಟ್ ಮಾಡಿಬಿಡುತ್ತೆ. ಆಯಿತಾ?
ನೆಕ್ಸ್ಟು ಕಮೆಂಟ್ ಟೈಪ್ ಯಾವುದಪ್ಪ ಅನ್ನೋದಾದರೆ ಡಿಲೀಟು DML ಅಂದರೆ ಡೇಟಾ ಮೆನಿಪ್ಯುಲೇಷನ್ ಲ್ಯಾಂಗ್ವೇಜಿಂದ ಬಂದಿದೆ. ಟ್ರಂಕೇಟ್ ಅಂದರೆ DDL ಅಂದರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಆಯಿತಾ. ಇದು ಎರಡದು ಡಿಫ್ರೆನ್ಷಿಯೇಟೇಷನ್, ಆಯಿತಾ. ನೆಕ್ಸ್ಟ್ ಕಮೆಂಟ್ ಬಂದು ಸೆಲೆಕ್ಟ್ ಯಾಕೆ ಮಾಡ್ತೀವಿ ಅನ್ನೋದಾದರೆ ರಿಟ್ರೀವಿಂಗ್ ಡೇಟಾ, ಆಯಿತಾ. ಏನಂದರೆ ನಿಮ್ಮ ಟೇಬಲಲ್ಲಿ ಡೇಟಾ ಎಲ್ಲ ಇದೆ, ಆ ಟೇಬಲ್ನ ನಾವು ನೋಡಬೇಕು ಅನ್ನೋದಕ್ಕೆ ನಾವು ಯೂಸ್ ಮಾಡೋ ಕಮೆಂಟು ಸೆಲೆಕ್ಟ್, ಆಯಿತಾ. ಡಿಸ್ಪ್ಲೇ ಮಾಡೋಕ್ಕೆ ಟೇಬಲಲ್ಲಿರೋ ವ್ಯಾಲ್ಯೂನ ಎಲ್ಲ ಡಿಸ್ಪ್ಲೇ ಮಾಡೋಕ್ಕೆ. ಅದರಲ್ಲೂ ಟೈಪ್ಸ್ ಇದೆ, ಅದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಫಸ್ಟ್ ಟೈಪ್ ಬಂದು ಡಿಸ್ಪ್ಲೇಯಿಂಗ್ಗೆ ಆಲ್ ಫೀಲ್ಡ್ಸ್. ಒಂದೇ ಸೆಲ್ಗೆ ಎಲ್ಲ ಎಲಿಮೆಂಟ್ನು ಅಂದರೆ ಎಲ್ಲ ವ್ಯಾಲ್ಯೂಸ್, ಟೇಬಲಲ್ಲಿರೋ ಎಲ್ಲ ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡೋಕ್ಕೆ ನಾವು ಕಮೆಂಟ್ ಯೂಸ್ ಮಾಡೋದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್, ಆಯಿತಾ. ಸೆಲೆಕ್ಟ್ ಅಂತ ಬರೆದು ಸ್ಟಾರ್ ಬರೆದು ಫ್ರಮ್ ಟೇಬಲ್ ನೇಮ್ ಕೊಡ್ತೀವಿ. ಅದನ್ನು ಕೊಟ್ಟರೆ ಎಲ್ಲ ಟೇಬಲಿರೋ ಎಲ್ಲ ರೆಕಾರ್ಡ್ನು ಒಂದೇ ಸೆಲ್ಗೆ ಡಿಸ್ಪ್ಲೇ ಮಾಡುತ್ತೆ, ಆಯಿತಾ. ನೆಕ್ಸ್ಟ್ ಟೈಪ್ ಬಂದು ಡಿಸ್ಪ್ಲೇಯಿಂಗ್ಗೆ ಸ್ಪೆಸಿಫಿಕ್ ಫೀಲ್ಡ್, ಅಂದರೆ ನಿಮಗೆ ಯಾವುದೇ ಒಂದು ಕಾಲಮ್ ಅಷ್ಟೇ ನಿಮಗೆ ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ, ಹೌದಾ. ಅದನ್ನು ಯಾವ ಥರ ಮಾಡೋದು ಅನ್ನೋದಾದರೆ ಅದಕ್ಕೆ ಕಮೆಂಟ್ ಇದೆ ಸೆಲೆಕ್ಟ್ ಕಾಲಮ್ ನೇಮ್ ಎಂಟರ್ ಮಾಡಿ, ಅದಾದಮೇಲೆ ಫ್ರಮ್ ಅಂತ ಹಾಕಿ ಟೇಬಲ್ ಅಂತ ಎಂಟರ್ ಮಾಡಿ. ನೀವು ಯಾವ ಟೇಬಲಲ್ಲಿ ಕೊಟ್ಟಿರ್ತೀರಲ್ಲ ಆ ಟೇಬಲ್ ನೇಮ್ನ ಇಲ್ಲಿ ಎಂಟರ್ ಮಾಡಿ, ಆಯಿತಾ. ನೆಕ್ಸ್ಟು ಇದನ್ನು ಮಾಡಿದರೆ ನೀವು ನಿಮಗೆ ಬೇಕಾಗಿರೋ ಸ್ಪೆಸಿಫಿಕ್ ಫೀಲ್ಡು ಇಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಬಂದು ಫಿಲ್ಟರಿಂಗ್ಗೆ ಡೇಟಾ, ಅಂದರೆ ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಕಾಲಮ್ ಅಥವಾ ಕಂಡೀಷನ್ ಮೀಟ್ ಆಗಬೇಕು ಅಂದರೆ, ನೀವು ಎಕ್ಸಾಂಪಲ್ ನೋಡಿರ್ಬೋದು, ಇಲ್ಲಿ ಕೊಟ್ಟಿದ್ದೀನಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ವೇರ್ ಸ್ಟೂಡೆಂಟ್ ನಂಬರ್ ಈಸ್ 5. ಅಂದರೆ ಕಾಲಮಲ್ಲಿರೋದು ಯಾರ್ದು ರೋಲ್ ನಂಬರು 5ಗಿಂತ ಕಮ್ಮಿ ಇದೆ ಮತ್ತು ಈಕ್ವಲ್ ಇದೆ ಅವ್ರದ್ದಷ್ಟೇ ಡಿಸ್ಪ್ಲೇ ಮಾಡುವಂಥ ಇದು, ಆಯಿತಾ. ಅದಷ್ಟೇ ಡಿಸ್ಪ್ಲೇ ಮಾಡುತ್ತೆ, ಕಂಡೀಷನ್ ಹಾಕಿ ಡಿಸ್ಪ್ಲೇ ಮಾಡೋದು. ಸ್ಪೆಸಿಫಿಕ್ ಅಂದರೆ ಫಿಲ್ಟರಿಂಗ್ ಡೇಟಾ ಆ ಥರ ಮಾಡೋದು. ಸೆಲೆಕ್ಟ್ ಕಾಲಮ್ ಟು ಫ್ರಮ್ ಟೇಬಲ್ ವೇರ್ ಕಂಡೀಷನ್ ಹಾಕಿ ಮಾಡ್ಬೋದು. ಸಮ್ಮರಿ ಆಫ್ MySQL ಕಮೆಂಟ್ಸ್, ಇದ್ರದ್ದೆಲ್ಲ ಸಮ್ಮರಿ ಏನಪ್ಪ ಅಂದರೆ ಲಾಸ್ಟಿಗೆ ನೋಡಿ ಕಮೆಂಡು ಅದ್ರ ಪರ್ಪಸ್ ಏನು ಅಂತ. ಇನ್ಸರ್ಟು ಏನು ಮಾಡ್ತೀವಿ ನಾವು, ಆ್ಯಡ್ ನ್ಯೂ ರೆಕಾರ್ಡ್ ಟು ಎ ಟೇಬಲ್, ಅಂದರೆ ಟೇಬಲ್ಲಿಗೆ ಹೊಸ ರೆಕಾರ್ಡ್ನ ಆ್ಯಡ್ ಮಾಡೋಕ್ಕೆ ಯೂಸ್ ಮಾಡೋ ಕಮೆಂಟ್ ಯಾವುದು, ಇನ್ಸರ್ಟ್, ಆಯಿತಾ. ಅಪ್ಡೇಟ್ ಕಮೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಆಲ್ರೆಡಿ ಇರೋ ಡೇಟಾನ, ಟೇಬಲಲ್ಲಿ ಆಲ್ರೆಡಿ ಇರೋ ಡೇಟಾನ ಮಾಡಿಫೈ ಮಾಡೋಕ್ಕೆ ಯೂಸ್ ಮಾಡೋ ಕಮೆಂಡು ಅಪ್ಡೇಟ್, ಆಯಿತಾ. ನೆಕ್ಸ್ಟ್ ಕಮೆಂಟ್ ಬಂದು ಡಿಲೀಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡಿಲೀಟ್ಸ್ ಸ್ಪೆಸಿಫಿಕ್ ರೆಕಾರ್ಡ್, ಅಂದರೆ ಎಲ್ಲ ಡೇಟಾನು ಒಂದೇ ಸಲಿಗೆ ಡಿಲೀಟ್ ಮಾಡ್ಬೋದು, ಮತ್ತು ಸ್ಪೆಸಿಫಿಕ್ ಆಗಿ ಒಳಗಿರೋ ಡೇಟಾನ ಒಂದೊಂದಾಗಿ ಡಿಲೀಟ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಕಮೆಂಡು ಡಿಲೀಟ್. ಟ್ರಂಕೇಟ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ನಿಮ್ಮ ಟೇಬಲಲ್ಲಿರೋ ಎಲ್ಲ ಡೇಟಾನ ಒಂದೇ ಸಲಿಗೆ ಡಿಲೀಟ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಟ್ರಂಕೇಟ್, ಆಯಿತಾ. ಇದು ಡಿಲೀಟ್ ಮಾಡುತ್ತೆ ಅಥವಾ ಟೇಬಲ್ ಸ್ಟ್ರಕ್ಚರ್ನ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ, ಆಯಿತಾ. ಸೆಲೆಕ್ಟ್ ಅನ್ನೋ ಕಮೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ರಿಟ್ರೀವ್ಸ್ ಡೇಟಾ ಫ್ರಮ್ ದಿ ಟೇಬಲಲ್ಲಿರೋ ಎಲ್ಲ ಡೇಟಾನ ಅಥವಾ ರಿಟ್ರೀವ್ ಮಾಡೋಕ್ಕೆ ನಾವು ಯೂಸ್ ಮಾಡೋ ಕಮೆಂಡು ಸೆಲೆಕ್ಟ್, ಆಯಿತಾ. ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.